ಏನಮ್ಮ ಇದೆಲ್ಲ? ಉಂಟು ಮನೆಗೆ ದ್ರೋಹ ಮಾಡುವುದಲ್ಲ ಅವನು. ಅವನಿಗೆ ಹೇಳಿ ಏನು ಪ್ರಯೋಜನ? ನಾವು ಯಾರು ನೆಟ್ಟಿಗಿಲ್ವಲ್ಲ. ಫ್ರೆಂಡು ಅಂತ ಮನೆ ಒಳಗೆ ಕರ್ಕೊಂಡ್ರೆ ಈಗ ಏನು ಮಾಡ್ದ ಅವನು? ಸಂತು, ಏನಪ್ಪ ಇದು? ಎಲ್ಲರೂ ನೋವಲ್ಲಿದ್ದಾರೆ. ಹಿಂಗ್ ಮಾತಾಡಿ ಇನ್ನೂ ನೋವು ಕೊಡ್ಬೇಡ. ಆಗಿದ್ದಾಗೋಗಿದೆ. ಈಗ ಕೂತ್ಕೊಂಡು ಏನ್ ಮಾಡ್ಬೋದು ಅಂತ ಯೋಚನೆ ಮಾಡೋಣ. ಯೋಚನೆ ಮಾಡೋದು ಏನಿದೆಯಪ್ಪ? ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕು. ಇಂಥವ್ರಿಗೆ ಒದ್ದು ಒಳಗೆ ಹಾಕಿದ್ರೇನೆ ಬುದ್ಧಿ ಬರೋದು. ಬ್ರೋ, ಏನ್ ಮಾತಾಡ್ತಿದ್ಯಾ? ಪೊಲೀಸು ಗಿಲಿಸು ಅಂತ ಹೋದ್ರೆ ಬೇರೆ ಥರ ಆಗತ್ತೆ. ಇದಕ್ಕೆ ಇನ್ನೇನಾದ್ರೂ ದಾರಿ ಇದೆ ಅಂತ ಹುಡುಕ್ಬೇಕಷ್ಟೆ. ಇನ್ನೇನ್ ದಾರಿ ಇದೆಯೋ? ಏನಾನ ಮಾತಾಡ್ತೀಯಲ್ಲ? ಪೊಲೀಸ್ನವ್ರ ಹತ್ರ ಹೋದ್ರೆ ನಮಗೆ ಪರಿಹಾರ ಸಿಗೋದು, ಗೊತ್ತಾಯ್ತಾ? ರೀ, ಬರೀ ಪೊಲೀಸು ಪರಿಹಾರ ಇಷ್ಟೇ ಕಾಣಿಸ್ತಿದ್ಯಾ ನಿಮಗೆ? ಇಲ್ಲಿ ಒಂದು ಹೆಣ್ಣಿನ ಜೀವನನೂ ಇದೆ. ಆ ಹೆಣ್ಣು ಬೇರೆ ಯಾರೂ ಅಲ್ಲ, ನಿಮ್ಮ ಸ್ವಂತ ತಂಗಿ. ಅಷ್ಟಾದ್ರೂ ಗೊತ್ತಾಗ್ತಿದ್ಯಾ ಇಲ್ವಾ? ಅದಕ್ಕೆ ಗೊತ್ತಾಗ್ತಿದ್ದ ಕಣ, ಸುಮ್ಮನೆ ಇರ. ಪರಿಹಾರ ಸಿಗ್ಬೇಕು ಅಂತ ನಾನು ಓದಾಡ್ತಿದ್ದೀನಿ, ನೀನು ಒಳ್ಳೆ ವೆಂಕಿ, ಏನು ಹೆಪ್ಪಡ ಏನು? ಸಂತು, ಏನ್ ಮಾಡ್ತಿದ್ಯಾ ಅಂತ ಜ್ಞಾನ ಇದೆಯಾ ನಿನಗೆ? ನಿನ್ ಲೆಕ್ಕಾಚಾರ ಏನು ಅಂತ ನನಗೆ ಚೆನ್ನಾಗಿ ಗೊತ್ತಪ್ಪ. ನಿಮ್ ಕೈಲಿ ಏನಾದ್ರೂ ಮಾಡಕ್ಕಾದ್ರೂ ಮಾಡಿ, ಇಲ್ಲಾಂದ್ರೆ ದಯವಿಟ್ಟು ಸುಮ್ಮನೆ ಇದ್ಬಿಡಿ. ಹಿಂಗ್ ಕಿರ್ಚಾಡೋದ್ರಿಂದ ಏನು ಪ್ರಯೋಜನ ಇಲ್ಲ. ತಾಳ್ಮೆಯಿಂದ ಇರಿ, ಏನೋ ಒಂದು ದಾರಿ ಕಾಣುತ್ತೆ. ಯಾರಮ್ಮ, ತಾಳ್ಮೆಯಿಂದ ಇದ್ರೆ ಈ ಸಮಸ್ಯೆ ಬಗೆಹರಿದು ಬಿಡುತ್ತಾ? ಏನಾದ್ರೂ ಮಾಡ್ಕೊಳ್ಳಿ. ಅಪ್ಪಾಜಿ, ದಯವಿಟ್ಟು ಹಿಂಗೆಲ್ಲ ಹೇಳ್ಬಿಡಿ. ನನ್ನಿಂದ ನಿಮ್ ಗೌರವ ಹಾಳೋದಕ್ಕೆ ನಾನು ಬಿಡುದಿಲ್ಲ. ಲೇ, ಎಲ್ಲ ಮಣ್ಣಲ್ಲಿ ಮಣ್ಣಾಗೋದ್ಮೇಲೆ ಕಾಪಾಡಕ್ಕೆ ಏನೆಲ್ಲ ಉಳ್ಕೊಂಡೈತೆ? ಮಕ್ಕಳು ಎತ್ತೋರ್ಗೆ ಕಳಸಪ್ರಾಯ ಆಗ್ಬೇಕು ಕಲ. ಆದ್ರೆ ನೀನು ಏನು ಮಾಡಿದೆ? ನಮ್ಮ ಮಾನ ಮರ್ವಾದೆ ಹೋಗೋಂಥ ಕೆಲಸ ಮಾಡ್ಕೊಂಬಂದು ನಿಂತಿದ್ಯಾ ಇಲ್ಲಿ. ಅದು ಅಲ್ಲದೆ ಏನು ಹಾಗೆ ಇಲ್ಲ ಅನ್ನೋ ಥರ ಬೇರೆ ಮಾತಾಡ್ತಾ ಇದೆಯಾ? ಒಳ್ಳ, ನಾನಿಲ್ಲ ನಿನಗೆ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ಆ ಹುಡುಗಿನ ಬಿಟ್ಬಿಟ್ಟು ಬಂದ್ಬಿಡು. ಅವಳಿಗೇನಾದ್ರೂ ಒಂದು ವ್ಯವಸ್ಥೆ ಮಾಡಿಬಿಟ್ಟು ಗುಮ್ಕೆ ಕೈ ತೊಳ್ಕೊಂಬಿಡಮ್ಮ. ಹೌದು ಸಿದ್ದು, ಅಪ್ಪ ಹೇಳ್ತಿದ್ದು ಸರಿಯಾಗಿದೆ. ಭಾವನಾ ಈ ಮನೆ ಸೊಸೆ ಆಗಕ್ಕೆ ಸಾಧ್ಯ ಇಲ್ಲ. ಅವಳನ್ನ ಮರ್ತ್ ಬಿಡು, ಅವಳನ್ನ ಬಿಟ್ಬಿಡು. ಅಕ್ಕ, ಅವ್ರು ಎಂತ ಪರಿಸ್ಥಿತಿಯಲ್ಲಿ ಅವ್ರೆ ಅಂತ ನನಗಿಂತ ನಿನಗೆ ಚೆನ್ನಾಗಿ ಗೊತ್ತದೆ. ನೀನೇ ಹಿಂಗೆ ಹೇಳಿದ್ರೆ ಹೆಂಗಕ್ಕ? ಏಯ್, ಅದವಳ ಹಣೆ ಬರ, ಅವಳು ಅನ್ಭವಿಸ್ಕೊತಲ್ ಬಿಡು. ಅವಳ ಹಣೆ ಬರನ ನೀನ್ ಸರಿ ಮಾಡಕ್ ಸಾಧ್ಯ ಇಲ್ಲ. ಆಹಾ, ಮಳ್ಳಿ ಹಂಗಿದ್ದವಳು ನಿನ್ ತಲೆನ ಹೇಗ್ ಕೆಡ್ಸಿದಾಳ್ ನೋಡು. ಅಕ್ಕ, ಅವ್ರ ಬಗ್ಗೆ ಹಿಂಗೆಲ್ಲ ಮಾತಾಡ್ಬೇಡ. ಇದ್ರಲ್ಲಿ ಅವ್ರದ್ದೇನು ತಪ್ಪಿಲ್ಲ ಅಂತ ನಾನೇ ಹೇಳ್ತಾವ್ ತಾನೆ. ಅವ್ರ ಬಗ್ಗೆ ಯಾಕೆ ಹಿಂಗೆಲ್ಲ ಮಾತಾಡ್ತಿದ್ಯಾ? ಲೇ, ಅವಳು ಹೇಳೋದ್ರಲ್ಲಿ ಏನಿಲ್ಲ ತಪ್ಪದೆ. ಅವಳಿಂದ ಈ ಮನೆ ಮರ್ಯಾದೆ ಹೋಗದೆ ಅಂದ್ಮೇಲೆ ಅವಳನ್ನ ಹೆಂಗ್ಲ ಈ ಮನೆ ಸೊಸೆ ಅಂತ ಒಪ್ಕೊಳಕಾಯ್ತದೆ?
ಏಯ್ ಸುಮ್ಮನೆ ಅಪ್ಪಯ್ಯ ಹೇಳ್ದಂಗೆ ಕೇಳು ಅವಳನ್ನ ಬಿಟ್ಬಿಡು. ಕಂದ, ಈ ಮನೆಯವರೆಲ್ಲ ನಿನ್ ಮೇಲೆ ತುಂಬಾ ಆಸೆ ಇಟ್ಕೊಂಡಿದೀವಿ ಕಣ. ಇವತ್ತವರೆಗೂ ನಿಮ್ಮಪ್ಪ ಕಾಪಾಡ್ಕೊಂಡು ಬಂದಿರೋ ಗೌರವನ ನೀನು ಉಳಿಸ್ಕೊಂಡು ಹೋಗ್ತೀಯ ಅನ್ಕೊಂಡಿದೀವಿ. ಅದನ್ನ ನೀನು ಉಳಿಸ್ಕೊಂಡು ಹೋಗ್ಬೇಕಾದ್ರೆ ಆ ಹುಡುಗಿನ ಬಿಟ್ಬಿಡು. ಅವಳು ಕೆಟ್ಟವಳು ಅಂತ ನಾನು ಹೇಳ್ತಾ ಇಲ್ಲ. ಅವಳು ಈ ಮನೆಗೆ ಸೊಸೆ ಆಗೋದು ಬೇಡ. ಕೈ ಮುಗಿದು ಕೇಳ್ಕೊತೀನಿ, ಅವಳನ್ನ ಮರ್ತು ಬಿಡು ಕಂದ. ನನಗೆ ಮರ್ತು ನನ್ನ ಜೀವನಕ್ಕೆ ಏನು ಅರ್ಥ ಇರ್ತದವ? ನಾನು ಬದುಕಿದ್ದು ಏನು ಪ್ರಯೋಜನ? ಒಂದು ಹೆಣ್ಣು ಕಣ್ಣೀರು ಹಾಕಿದ್ರೆ ನಮ್ಮನೆ ಉದ್ಧಾರ ಆಯ್ತದ ಹೇಳಿ? ಹಂಗಂತ ನಾವಿದೇ ಯೋಚನೆಯಲ್ಲಿ ಕೊರ್ಗಿ ಸಾಯ್ಬೋದಾ? ಅಲ್ಲ ಸಿದ್ದು, ನಿನ್ಗೆ ಈ ಮನೆ ಬಗ್ಗೆ ಒಂಚೂರು ಯೋಚನೆ ಇಲ್ವೇನೋ? ಲೇ ಸಿದ್ದೇಗೌಡ, ಯಾಕ್ಲಾ ಹಿಂಗೆ ಮಾಡ್ಬಿಟ್ಟೆ? ನಾವೇನ್ಲಾ ಕಮ್ಮಿ ಮಾಡಿದ್ದೀವಿ ನಿನಗೆ? ಲೇ ಅಲ್ಲಕಲ್ಲ, ನೀನು ಕೇಳಿದ್ದನ್ನೆಲ್ಲ ಕೊಡ್ಸಿದ್ದೀವಲ್ಲ. ಈಗ ಈ ಅಪ್ಪಯ್ಯ ಹೇಳೋ ಮಾತನ್ನ ನೀನು ನಡ್ಸ್ಕೊಡಕ್ ಹಾಕಿಲ್ವಲ್ಲ? ಅಲ್ಲಕಲ್ಲ, ಈ ಅಪ್ಪ ಅಮ್ಮನಿಗಿಂತ ನಿನಗೆ ಆ ಹುಡುಗಿನೇ ಹೆಚ್ಚಾಗೋದಿಲ್ಲ. ನೋಡ್ಸಿದ್ದು, ಸುಮ್ಮನೆ ಎಲ್ಲದಕ್ಕೂ ಹಠ ಮಾಡಬೇಡ. ನನ್ನ ಮಾತನ್ನ ಕೇಳು. ಭಾವನನಿಗೆ ಏನೋ ವ್ಯವಸ್ಥೆ ಮಾಡಿದ್ರೆ ಆಗತ್ತೆ. ಅದ್ರ ಬಗ್ಗೆ ನಾವ್ ನೋಡ್ಕೋತೀವಿ. ನೀನ್ ಅವಳ ಬಗ್ಗೆ ಯೋಚನೆ ಮಾಡಿ ಕೊರಗಬೇಡ. ಅವಳನ್ನ ಮರ್ತು ಬಿಡು. ಅವಳಿಂದ ಸುಮ್ಮನೆ ಈ ಮನೆ ನೆಮ್ಮದಿ ಹಾಳಾಗಕ್ಕೆ ನನಗೆ ಇಷ್ಟ ಇಲ್ಲ. ಅವಳನ್ನ ಬಿಟ್ಬಿಡು ಅಂತ ದಿನಲ್ವಾ? ತುಂಬಾ ಚೆನ್ನಾಗಿ ಮಾತಾಡ್ತಿದ್ದೆ ಕಣಕ್ಕ. ಶಬಾಷ್. ನೀನು ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬಗ್ಗೆ ಈ ರೀತಿ ಮಾತಾಡೋದಕ್ಕೆ ಮನ್ಸು ಹೆಂಗಾಕ ಬರ್ತಾ ಇದೆ ನಿಂಗೆ? ಅವ್ರನ್ನ ಮರ್ತ್ಬಿಡು ಅನ್ನೋದಕ್ಕೆ ನಿನ್ಗೇನು ಅಧಿಕಾರ ಐತೆ? ಈ ಮನೆ ಬಗ್ಗೆ ಯೋಚನೆ ಮಾಡು ಅಂತ ಹೇಳ್ತಿದ್ಯಲ್ವಾ? ಅವತ್ ನೀನು ಅವ್ರನ್ನ ಪ್ರೀತಿ ಮಾಡಿ ಮದುವೆ ಆಗಿ ಓಡೋದಾಗ ಅವಾಗ ಈ ಮನೆ ಬಗ್ಗೆ ಯೋಚನೆ ಮಾಡಿದ್ಯಾ? ನೀನ್ ಮಾಡೋದು ಮಾತ್ರ ಪ್ರೀತಿ, ನಾನ್ ಮಾಡೋದು ಪ್ರೀತಿ ಅಲ್ವಾ? ಪ್ರೀತಿ ಅನ್ನೋದೆಲ್ಲ ಒಂದೇ ಕಣಕ. ಅಲ್ಲಿ ಪಾತ್ರಗಳಷ್ಟೇ ಬದಲಾಯ್ತಾ ಹೋಯ್ತವೆ. ಏಯ್, ಏನ್ಲಾ ಮಾತಾಡ್ತಿದ್ಯಾ? ಅವಳ ಪ್ರೀತಿನೂ ನಿನ್ ಪ್ರೀತಿನೂ ಒಂದೇ ಏನ್ಲಾ? ಏಯ್, ಅವಳಿಗೆ ಸರಿಯಾದ ಜೋಡಿನ ಆಯ್ಕೆ ಮಾಡ್ಕೊಂಡೋಳೆ. ನೀನೇನ್ಲ ಮಾಡಿದೀಯ? ಏಯ್, ಅವಳು ನಿಂಗೆ ಸರಿಯಾದ ಜೋಡಿ ಅನ್ಲಾ? ಅವಳ ವಯಸ್ಸು ಎಷ್ಟು ಅಂತ ಏನಾದ್ರೂ ಗೊತ್ತೇನಿಲ್ಲ ನಿನ್ಗೆ? ಅಣ್ಣ, ಪ್ರೀತಿ ಮಾಡೋದಕ್ಕೆ ವಯಸ್ಸು ಮುಖ್ಯ ಅಲ್ಲ, ಮನ್ಸು ಮುಖ್ಯ. ಆ ಮನ್ಸು ನನಗದೆ. ನಾನು ಅವ್ರನ್ನ ಪ್ರೀತಿ ಮಾಡಿದ್ದೇನೆ, ತಾಳಿ ಕಟ್ಟಿದ್ದೇನೆ, ಅವ್ರ ಜೊತೆನೆ ಬಾಳ್ತೀನಿ. ಲೇ ಸಿದ್ದೇಗೌಡ, ವಯಸ್ಸಿನಲ್ಲಿ ಹಿಂಗೆಲ್ಲ ಮಾತಾಡೋದು ಸಹಜ ಕಲ, ಆದರೆ ಅದೇ ಸತ್ಯ ಅಲ್ಲ. ನೋಡು, ನೀನು ಜೀವನದಲ್ಲಿ ಚೆನ್ನಾಗಿರ್ಬೇಕು ಅಂದರೆ ಈಗ ನಾವು ಹೇಳೋದನ್ನ ನೀನು ಕೇಳಲೇಬೇಕಾಯ್ತದ ಕಲ. ಆಗಿದ್ದಾಗೋಗದೆ. ನಾನು ಆ ಮುನ್ಸ್ವಾಮಿ ಹತ್ರನೂ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನೀನು ಆ ಹುಡುಗಿನ ಬಿಟ್ಬಿಟ್ಟು ಬರಬೇಕು. ಆಟಯ್ಯ, ನನ್ನ ಪ್ರಾಣ ಹೋದ್ರೂ ನಾನು ಕೆಲಸ ಮಾಡೋದಿಲ್ಲ ಅಪ್ಪಾಜಿ. ಅಪ್ಪಾಜಿ, ನೀವು ನನಗೆ ಜೀವ ಕೊಟ್ಟಿದ್ದೀರಾ, ಜೀವನ ಕೊಟ್ಟಿದ್ದೀರಾ. ಇನ್ನು ಮುಂದೆ ನನ್ನ ಜೀವನ ನಾನು ರೂಪಿಸ್ಕೋಬೇಕಲ್ವೇ?
ನಾನು ಅವ್ರ ಜೊತೆ ಬದುಕಬೇಕು ಅನ್ಕೊಂಡಿವ್ನಿ, ಬದುಕ್ತೀನಿ. ನಿಮ್ಮೆಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ, ನಮ್ಮಿಬ್ಬರನ್ನು ದೂರ ಮಾಡಬೇಡಿ. ಲೈ 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 ಅಂತೂ ಎಲ್ಲಾನು ನಾನು ಬಯಸ್ತಾ ಇರೋ ಹಾಗೆ ನಡೀತಿದೆ. ಇವ್ರು ಮಾತಾಡೋದನ್ನ ಕೇಳಿ ಎಲ್ಲಿ ಸಿದ್ದು ಮನ್ಸನ್ನ ಬದಲಾಯಿಸ್ಬಿಡ್ತಾನೆ ಅನ್ನೋ ಭಯ ಇತ್ತು. ಇಲ್ಲ, ಅವನು ಭಾವನಾ ವಿಷಯದಲ್ಲಿ ತುಂಬ ಸ್ಟ್ರಾಂಗ್ ಆಗಿದ್ದಾನೆ. ನನಗೆ ಬೇಕಾಗಿದ್ದೆ ಅದು. ಇನ್ಮೇಲೆ ಈ ಮನೇಲಿ ಕುರುಕ್ಷೇತ್ರ ತಾಂಡವ ಆಡುತ್ತೆ. ಬರ್ತೀನಪ್ಪ. ಲಕ್ಷ್ಮಕ್ಕ, ನನ್ ಕಂಡ್ರೆ ಯಾಕೋ ದಿಗ್ಲು ಬೀಳ್ತಿದ್ದೀರಿ ಅನ್ಸ್ತದೆ. ಅಲ್ಲಪ್ಪ, ನೀನೆಷ್ಟು ಒಳ್ಳೆ ಮನ್ಸಿರೋನು. ಹೊಡೆದಾಟಕ್ಕೆಲ್ಲ ಯಾಕೆ ಹೋಗ್ತೀಯಾ? ಏನಿದ್ರು ಮಾತಾಡ್ ಬಗೆಹರಿಸ್ಬೋದಲ್ವಾ? ಮಾತಲ್ ಬಗೆ ಇರಲಿಲ್ಲ ಅಂತಲೇ ಬಿಸಿ ಮುಡ್ಸಿದ್ದು ಕಂಡ್ಬಿಡಿ. ಸಿದ್ದೇಗೌಡ್ರು ಒಳ್ಳೇದಕ್ಕೆ ಒಳ್ಳೆಯವರು, ಕೆಟ್ಟದಕ್ಕೆ ಕೆಟ್ಟವರು. ಲಕ್ಷ್ಮತೆ, ಹಿಂಗೆ ಕೇಳ್ತೀನಿ ಅಂತ ಬೇಜಾರಾಗ್ಬಿಡಿ. ಅದೇನ್ ಕೇಳ್ಸಿದ್ದು? ಅದು ಆ ಹುಡುಗ ಸಿಕ್ಕಿದ್ರೆ ನೀವೇನು ಮಾಡ್ತೀರ ಲಕ್ಷ್ಮತೆ? ಅಂದರೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಳಕ್ಕೆ ಹಿಂಗೆ ಕೇಳ್ತಾವ ಅಷ್ಟೇ. ನನ್ನ ಕಷ್ಟ ಪರಿಹಾರ ಮಾಡಕ್ಕೆ ಆ ದೇವ್ರೇ ನಿನ್ನ ಕಳಿಸಿದಾನೆ ಅನ್ಸತ್ತೆ. ಇದೊಂದು ಸಹಾಯ ಮಾಡಿದ್ರೆ ನೀನು ಉಪಕಾರನ ಜೀವನ ಪೂರ್ತಿ ಮರಿಯಲ್ಲಪ್ಪ. ಅಯ್ಯೋ ಲಕ್ಷ್ಮತೆ, ದಯವಿಟ್ಟು ನೀವು ಹಿಂಗೆಲ್ಲ ಮಾತಾಡ್ಬೇಡಿ. ನೀವು ನನ್ನ ಪಾಲಿಗೆ ದೇವ್ರಿದ್ದಾಗೆ. ಈ ದೇವ್ರು ಏನು ಕೇಳುತ್ತೋ ಅದನ್ನ ಮಾಡೋದಷ್ಟೇ ನನ್ನ ಕರ್ತವ್ಯ. ಖಂಡಿತ ಅವನೆಲ್ಲ ಇದ್ರು ಹುಡುಕಿ ನಿಮ್ಮ ಮುಂದೆ ನಿಲ್ಲಿಸೋ ಜವಾಬ್ದಾರಿ ನಮ್ಮದು. ಅವ್ನು ನಮಗ್ ಮೋಸ ಮಾಡ್ಬಿಟ್ಟಾರೆ. ನಮ್ ಮುಂದೆನೆ ಇದ್ದು ನಮ್ ಬೆನ್ನಕ್ ಚೂರಿ ಹಾಕ್ಬಿಟ್ಟ. ಒಳ್ಳೆ ಒಳ್ಳೆ ಮಾತಾಡಿ ವಿಷ ಹಾಕ್ಬಿಟ್ಟಾರೆ, ವಿಷ ಹಾಕ್ಬಿಟ್ಟ. ಸಮಾಧಾನ ಮಾಡ್ಕೋ ಲಕ್ಷ್ಮಿ, ಸಮಾಧಾನ ಮಾಡ್ಕೋ. ಹೇಗ್ರೆ ನಮ್ಮವ್ರೇ ಅನ್ಕೊಂಡವ್ರು ನಮ್ ಬೆನ್ನಿಗೆ ಚೂರಿ ಹಾಕ್ದಾಗ ಎಲ್ಲಿ ಸಮಾಧಾನ ರೀ? ನಮ್ ಜೊತೆನೆ ಇದ್ಕೊಂಡು ಬಣ್ಣದ್ ಮಾತಾಡಿ ಮರಳು ಮಾಡ್ಬಿಟ್ಟ. ನಾನು ಅವನ್ ಮಾತನ್ನ ನಂಬಿ ಭಾವನಗ್ ತಾಳಿ ಕಟ್ಟವ್ರು ಯಾರು ಹುಡುಕ್ ಕೊಡು ಅಂತ ಅವನ್ನೇ ಕೇಳ್ಬಿಟ್ನಲ್ರಿ. ನನ್ ಜೀವನದಲ್ಲಿ ನಿಮ್ಮನ್ನ ಬಿಟ್ರೆ ನಾನ್ ನಿಮ್ಮಷ್ಟೇ ಇನ್ನೊಬ್ಬ ವ್ಯಕ್ತಿನ ನಂಬಿದ್ದು ಅವನ್ನೇ ಕಣ್ರಿ. ಆ ನಂಬಿಕೆಗೆ ಮೋಸ ಮಾಡ್ಬಿಟ್ಟಾರೆ. ನಂಬಿಕೆ ಅನ್ನೋ ಪದನ ನನ್ನೊಳಗೆ ಸಾಯಿಸ್ಬಿಟ್ಟಾರೆ ಅವನು. ಅವನು ಯಾವಾಗ್ಲೂ ನನ್ನ ಹತ್ರ ಯಾವುದೋ ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದ. ಆದ್ರೆ ಆ ಹುಡುಗಿ ನಮ್ಮ ಮಗಳೇ ಅಂತ ಒಂದಿನಾನು ನನ್ನ ಹತ್ರ ಹೇಳಲಿಲ್ಲ ರೀ. ಪ್ರತಿ ಸಲ ನಾನು ಅವನ ಹತ್ರ ಭಾವನ ವಿಷಯ ಮಾತಾಡ್ದಾಗ್ಲೆಲ್ಲ ನಾನ್ ನೋಡ್ಕೋತೀನಿ ಅಂತ ಸುಳ್ಳು ಭರವಸೆ ಕೊಡ್ತಿದ್ನೇ ಹೊರತು ಆ ಮೋಸ್ಗಾರ ಅವನೇ ಅಂತ ಒಂದ್ಸಲನೂ ಬಿಟ್ಕೊಡ್ಲಿಲ್ಲ ರೀ. ಇಷ್ಟು ದಿನ ಅವನ್ ನಮ್ಮ ಮನೆಗೆ ಬರ್ತಿದ್ದಿದ್ದು ಈ ಕೆಟ್ಟ ಉದ್ದೇಶ ಇಟ್ಕೊಂಡ ಅಂತ ಅನ್ನಿಸ್ತಿದೆ. ಪ್ರತಿ ಸಲ ಅವನ್ ನನ್ನ ಹತ್ರ ಮಾತಾಡೋವಾಗ ಅವನ್ ಮನಸ್ಸಾಕ್ಷಿ ಚುಚ್ಚಲೇ ಇಲ್ವೇನ್ರಿ? ನನ್ನ ಮಗಳು ಮಲಗಿದ್ದಾಗ ಅವಳು ಕುತ್ತಿಗೆಗೆ ತಾಳಿ ಕಟ್ಟಿ ಅವಳ ಜೀವನನೇ ನರಕ ಮಾಡ್ಬಿಟ್ನಲ್ಲ. ಅಷ್ಟು ಜನಗಳ ಮಧ್ಯೆ
ನಮ್ಮ ಮರ್ಯಾದೆನ ಕಳೆದು ಬಿಟ್ಟಾರೆ. ಅವನೊಬ್ಬ ಮೋಸ್ಗಾರ ರೀ, ಮೋಸ್ಗಾರ. ಲಕ್ಷ್ಮಿ, ವೆಂಕಿ 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 ವೆಂಕಿ, ಏನಾಯ್ತು? ಅಂಗಡಿ ತಗ್ ಬರ್ದಂಗೆ ಇಲ್ಲಿ ಯಾಕೆ ಮಲ್ಗಿದ್ಯಾ? ವೆಂಕಿ, ಮನೇಲಿ ಯಾರಾದ್ರೂ ಏನಾದ್ರೂ ಅಂದ್ರಾ? ಹೇಳಿಲ್ಲ. ಮನೇಲಿ ಎಲ್ರಿಗೂ ಆ ತಾಳಿ ಕಟ್ದವ್ನು ಯಾರು ಅಂತ ಗೊತ್ತಾಗೋಯ್ತಾ? ವೆಂಕಿ, ಏನ್ ಹೇಳ್ತಾ ಇದೀಯ ನೀನು? ಸರಿ, ಆ ತಾಳಿ ಕಟ್ದವ್ನು ಯಾರು ಅಂತ ಈಗಾದ್ರೂ ನಂಗೆ ಹೇಳು. ವೆಂಕಿ, ಗೊತ್ತಾಯ್ತಾ ಇಲ್ಲ? ಜವರೇಗೌಡ್ರ ಮಗ ಸಿದ್ದೇಗೌಡ? ಅಲ್ಲ, ಇವ್ಗೇನ್ ಬಂದಿತ್ತು? ನಿಮ್ ಮನೆಯಾಗೆ ಮನೆ ಮಗನಂಗೆ ಓಡಾಡ್ಕೊಂಡಿದ್ದ. ಎಂತದ್ರಲ್ಲಿ ಇಂಥ ಕೆಲ್ಸ ಮಾಡೋಣ? ವೆಂಕಿ, ನನಗ್ ನಂಬಕ್ಕೆ ಆಯ್ತಲ್ಲ. ಹೇಳ್ತಾ ಇರೋದು ತಾನೇ? ಅವ್ನು ಹಿಂಗ್ ಮಾಡೋನೆ ಅಂತ ಕೇಳಿ ನನಗೆ ತಡ್ಕೊಳಕ್ ಆಯ್ತಲ್ಲ. ಅಂತದ್ರಾಗೆ ಪಾಪ ಮನೆಯವರು, ಅವರೆಲ್ಲ ಇದನ್ನ ಹೆಂಗ್ ಸಹಿಸ್ಕೊಂಡಿರ್ಬೇಕು? ಮನೆಯವರೆಲ್ಲ ಹೆಂಗವ್ರೆ, ಎಲ್ಲವ್ರೆ? ವೆಂಕಿ, ಹಂಗ ಅನ್ಕೊಂಡು ನೀನ್ ಸುಮ್ಮನೆ ಇದ್ರೆ ಆಗಕ್ಕಿಲ್ಲ. ನೀನು ಅವ್ರಿಗೆ ಅಣ್ಣ. ನೀನು ಇಂಥ ಸಮಯದಾಗೆ ಅವ್ರ ಜೊತೆಗಿದ್ದು ಅವ್ರಿಗೆ ಧೈರ್ಯ ಹೇಳ್ಬೇಕಲ್ವೇ? ವೆಂಕಿ, ಇಷ್ಟು ದಿವಸ ಆ ತಾಳಿ ಕಟ್ದು ಯಾರು ಅಂತ ಗೊತ್ತಿಲ್ಲದೆ ಮನೆಯವರೆಲ್ಲ ಎಷ್ಟು ಒದ್ದಾಡ್ತಿದ್ರಿ ಅಂತ ನಾನ್ ನೋಡಿವ್ನಿ. ಆದ್ರೆ ಈಗ ಒಂದ್ ರೀತಿಯಾಗೆ ಆ ಕಂಟ್ಕ ಕಳೀತು. ಮುಂದಿನ ದಾರಿ ಬಗ್ಗೆ ಯೋಚನೆ ಮಾಡ್ಬೇಕಲ್ವೇ? ನೋಡು, ನೀನಿವಾಗ ಇಲ್ಲಿ ಸುಮ್ಮನೆ ಹಿಂಗ್ ಕೂತಿದ್ರೆ ಸಮಸ್ಯೆ ಪರಿಹಾರ ಆಗಕ್ಕಿಲ್ಲ. ಬಾ, ಮನೆಗೆ ಹೋಗುಮ್ಮ.
ಅಯ್ಯೋ ವೆಂಕಿ, ಅತ್ತೆ ಮಾವಂಗೆ ಭಾವನವ್ರಿಗೆ ನಾವೇ ಧೈರ್ಯ ಹೇಳ್ಬೇಕಲ್ವೇ? ಬಾ ನೀನು. ಕೀ ಸಾಯ್ಬೇಕು ಅನ್ಕೊಂಡಿದ್ದವಳು ನನಗೆ ಬದುಕ್ಸಿ ಒಂದ್ ಬಾಳ್ ಕೊಟ್ಟಿದ್ಯಾ. ನಿನ್ ತಂಗಿ ಜೀವನ ನೀನ್ ಸರಿ ಮಾಡಕ್ಕಾಗಕ್ಕಿಲ್ವೇ? ನೋಡು, ನೀನ್ ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಮನೆಗೆ ಹೋಗೋಣ, ಆಮ್ಯಾಕೆ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡೋಣ. ಬಾ.